ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇಲ್ಲಿ ಅಕ್ರಮದ ವಾಸನೆ ಕಂಡುಬಂದಿತ್ತು. ಕೆಪಿಎಸ್ಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿ ಸಂಬಂಧಿಕರೇ ಉತ್ತೀರ್ಣರಾಗಿದ್ದ ಹೇಗೆ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಕೆಪಿಎಸ್ಸಿ ಪರೀಕ್ಷೆಯ ಕರ್ಮಕಾಂಡ. ಪರೀಕ್ಷೆಯ ಹಿಂದಿನ ದಿನ ಎಲ್ಲ ಅಭ್ಯರ್ಥಿಗಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ನೋಡಿ, ಕೆಪಿಎಸ್ಸಿಗೆ ಹುದ್ದೆಗಳ ನೇಮಕಾತಿಗೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಾಗ ಈ ಸಂಬಂಧಿಕರು ಅಂದ್ರೆ ಕೆಪಿಎಸ್ಸಿ ಅಧ್ಯಕ್ಷರ ಸಂಬಂಧಿಕರು, ಸದಸ್ಯರ ಸಂಬಂಧಿಕರು ಅವರೇ ಪಾಸ್ ಆಗಿದ್ ಹೆಂಗೆ? ಅಲ್ಲಿ ಡೌಟ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕರ್ಮಕಾಂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡಿ, ಎಲ್ಲಾ ಅಭ್ಯರ್ಥಿಗಳ ಫೋನ್ ಪರೀಕ್ಷೆಯ ಹಿಂದಿನ ದಿನ ಸ್ವಿಚ್ ಆಫ್ ಆಗಿತ್ತಂತೆ. ಅಭ್ಯರ್ಥಿಗಳನ್ನ ಹೋಟೆಲ್ ಮತ್ತು ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ರು ಬ್ರೋಕರ್ಗಳು. ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆ ನೀಡಿ ಅಭ್ಯರ್ಥಿಗಳಿಗೆ ತರಬೇತಿ ಕೊಟ್ಟಿದ್ರಂತೆ ಈ ಬ್ರೋಕರ್ಸ್. ಈ ಬಗ್ಗೆ ಅಭ್ಯರ್ಥಿಗಳನ್ನ ವಿಚಾರಣೆ ನಡೆಸುವಂತೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಹೆಂಗೆಲ್ಲ ಅಕ್ರಮ ಎಸಗಿದ್ರು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮ್ಗೆ ಬಿಚ್ಚಿಡ್ತಾ ಇದೀವಿ. ಅಲ್ಲಿ ಏನ್ ಎಕ್ಸಾಮ್ ನಡೆಸಿದ್ರು, ಆ ಎಕ್ಸಾಮ್ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ತರಬೇತಿ ಕೊಟ್ಟಿದ್ರಂತೆ. ತಮ್ಮ ಸಂಬಂಧಿಕರೇ ಪಾಸ್ ಆಗಬೇಕು, ಅವರಿಗೆ ಹುದ್ದೆ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಅಕ್ರಮವನ್ನ ಎಸಗಲಾಗಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು, ಸರಿಯಾದ ವಿಚಾರಣೆ ನಡೆಸಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿ ಮನವಿ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಅಕ್ರಮ ಅಂತೂ ಬೆಳಕಿಗೆ ಬಂದಿದೆ. ಪರೀಕ್ಷೆಯಲ್ಲಿ ನೀಡಿದ OMR ಪ್ರತಿಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರು. ಬಹುಪಾಲು ಪ್ರಶ್ನೆಗಳಿಗೆ ಉತ್ತರಿಸದೆ ಖಾಲಿ OMR ಪ್ರತಿಯನ್ನ ವಾಪಸ್ ಮಾಡಿದ್ರು. ಮೇ 2026ರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇದ್ದಂತಹ ಅಭ್ಯರ್ಥಿಗಳೇನಿದ್ದಾರೆ, ಮೇ 2026ರಲ್ಲಿ ಆ ಪರೀಕ್ಷೆಯ ಸಂದರ್ಭದಲ್ಲಿ ಎಲ್ಲವೂ ಅಕ್ರಮ ಆಗೋಗಿದೆ. OMR ಶೀಟ್ ನಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಅಭ್ಯರ್ಥಿಗಳ OMR ಪ್ರತಿಗಳನ್ನ FSL ಗೆ ಕಳಿಸಿ ಕಾರ್ಬನ್ ಡೇಟಿಂಗ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಮಧ್ಯವರ್ತಿಗಳಿಂದ ನೇಮಕಾತಿ ಸಂಬಂಧ ದೊಡ್ಡ ದಂಧೆಯೇ ನಡೆದು ಹೋಗಿದೆ. OMR ಪ್ರತಿಯನ್ನ ಹೊರಗೆ ತಂದು ಅಭ್ಯರ್ಥಿಗಳಿಂದಾನೇ ತಿದ್ದುಪಡಿ ಮಾಡಿಸಿದ್ದಾರೆ ಅನ್ನೋ ಆರೋಪ. ಉದ್ಯೋಗಕ್ಕಾಗಿ 80 ಲಕ್ಷಕ್ಕೆ ಡೀಲ್ ಮಾಡಿಕೊಂಡು 40 ಲಕ್ಷ ಅಡ್ವಾನ್ಸ್ ಕೂಡ ಪಡ್ಕೊಂಡಿದ್ರಂತೆ. ಆಡಿಯೋ ವಿಡಿಯೋ ಸಾಕ್ಷ್ಯಗಳನ್ನ ಪೊಲೀಸರಿಗೆ ನೀಡಿರುವಂತ ದೂರುದಾರರು, ಅಕ್ರಮದಲ್ಲಿ ಭಾಗಿಯಾಗಿರುವ ಉತ್ತೀರ್ಣ ಆಗಿರುವ ವಿದ್ಯಾರ್ಥಿಗಳ ಹೆಸರು ಕೂಡ FIR ನಲ್ಲಿ ಉಲ್ಲೇಖ ಆಗಿದೆ. ಅವರು OMR ಶೀಟ್ ನಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿರಲಿಲ್ಲ, ಬದಲಿಗೆ ತಿದ್ದುಪಡಿ ಮಾಡಬೇಕು ಅನ್ನೋ ಕಾರಣಕ್ಕೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮೊದಲು ಗೊತ್ತಾಗಿದ್ ಯಾವಾಗ, ದೂರು ಕೊಟ್ಟಿದ್ ಯಾವಾಗ, ಈ ಮಟ್ಟಕ್ಕೆ ಅಕ್ರಮ ನಡೆದಿದೆ ಅಂತ ಅಂದ್ರೆ ಇದ್ರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, FIR ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ? ಸೌಖ್ಯ, ಇದೇ ಜುಲೈ 17ನೇ ತಾರೀಕು ಒಂದು KPSC ಕಡೆಯಿಂದ ಏನ್ ನಡೆದಿದ್ದಂತ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂತಿಮ ಅಭ್ಯರ್ಥಿಗಳ ಆಯ್ಕೆ ಅಂತಿಮ ಆಯ್ಕೆ ಆಗಿರ್ತಕ್ಕಂಥ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಅದರಲ್ಲಿ ಸುಮಾರು 28 ಜನ ಅಭ್ಯರ್ಥಿಗಳ ಒಂದು ಅವರ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಅವರೆಲ್ಲರೂ ಸಹ KPSC ಅಧ್ಯಕ್ಷರು, ಸದಸ್ಯರು, ಜೊತೆಗೆ KPSC ಅಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿ ಏನಿದ್ದಾರೆ ಅವರ ಹತ್ತಿರದ ಸಂಬಂಧಿಗಳೇ ಆಗಿದ್ದಾರೆ ಅಂತಕ್ಕಂಥದ್ದು ಒಂದು ಅರ್ಜಿಗಳಿರ್ಬೋದು, ಬೇರೆ ಬೇರೆ ಅವರು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಇರ್ಬೋದು, ಇವೆಲ್ಲವನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಪಶು ಸಂಗೋಪನಾ ಅಂದ್ರೆ ಪಶು ವೈದ್ಯರು ಇರ್ಬೋದು, ಜೊತೆಗೆ ಮೀನುಗಾರಿಕೆ ಇಲಾಖೆಯಲ್ಲಿ ಬಾಕಿ ಇದ್ದಂತ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳಂತ ಕರಿತೇವೆ, ಸುಮಾರು 400 ಹುದ್ದೆಗಳನ್ನ ತುಂಬಿಕೊಳ್ಬೇಕು, ಭರ್ತಿ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇನ್ನು ಇದೇ ವರ್ಷದ ಜನವರಿಯಲ್ಲಿ ಒಂದು ಪರೀಕ್ಷೆ ಆಗುತ್ತೆ. ಆ ಪರೀಕ್ಷೆ ಆದಂತ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಏನು ಒಂದು ಆಯ್ಕಾ ಪಟ್ಟಿ ರಿಲೀಸ್ ಆಗುತ್ತೆ. ಅದರಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ರು ಅವರೇ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲೂ ಸಹ ಉನ್ನತ ಅಂದ್ರೆ ಪ್ರಥಮ
ಆದ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದಷ್ಟು ಜನಗಳನ್ನ ಏನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಇವರು ಸಾಮಾನ್ಯವಾಗಿ ಈ ಪರೀಕ್ಷೆಯಲ್ಲಿ ಕೆಲವರು IAS ಎಕ್ಸಾಮ್ ಅನ್ನ ಬರ್ದಿದ್ದಾರೆ, KS ಎಕ್ಸಾಮ್ ಅನ್ನ ಸಹ ಬರ್ದಿದ್ದಾರೆ. ತುಂಬಾ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ಬರ್ದಿರ್ತಕ್ಕಂಥ ಅಭ್ಯರ್ಥಿಗಳ ಕೈಯಲ್ಲಿ 350 ಮೇಲೆ ಒಂದು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ 2-3 ಪರೀಕ್ಷೆಗಳಲ್ಲಿ ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಈಗ ಅಂತಿಮ ಆಯ್ಕೆ ಪಟ್ಟಿಲಿರ್ತಕ್ಕಂಥ ನವೀನ್ ಕುಮಾರ್ ಇರ್ಬೋದು, ಜೊತೆಗೆ ಚೈತ್ರ HL ಅಂತ ಇರ್ಬೋದು, ಜೊತೆಗೆ ಏನು ಅಧ್ಯಕ್ಷರಾಗಿರ್ತಕ್ಕಂಥ KPC ಅಧ್ಯಕ್ಷ ಸದ್ಯ ಅಮಾನತ್ ಆಗಿರ್ತಕ್ಕಂಥ ಸಾವ್ಕರ್ ಶಿವಶಂಕರಪ್ಪ ಅವರ ಹತ್ತಿರದ ಸಂಬಂಧಿ ಆಗಿರ್ತಕ್ಕಂಥವ್ರು ಪಡ್ಕೊಂಡಿದ್ದಾರೆ. ಇವರೆಲ್ಲರೂ ಸಹ 450, 430 ಈ ರೀತಿಯಾಗಿ ಏನು ಎಲಿಜಿಬಲ್ ಎಷ್ಟು ಅಂಕಗಳಿರ್ಬೇಕು ಅಷ್ಟವನ್ನ ಪಡ್ಕೊಂಡಿದ್ದಾರೆ. ಇದರ ಮೇಲೆ ಏನು ಇತರೆ ಅಭ್ಯರ್ಥಿಗಳು ಒಂದು ಅನುಮಾನವನ್ನ ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇವರ ಪಡೆದಿರ್ತಕ್ಕಂಥ ಒಂದು ಅಂಕ ಇದೆ, ಆ ಜೊತೆಗೆ ಈ ಸಂಬಂಧಿಕರು ಏನು ಸದಸ್ಯರ ಮತ್ತೆ ಅಧ್ಯಕ್ಷರ ಅಲ್ಲಿ ಸಿಬ್ಬಂದಿಗಳ ಒಂದು ಸಂಬಂಧಿಕರೇ ಆಗಿದ್ದಾರೆ. ಈ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ FIR ಅನ್ನ ಅಂದ್ರೆ ದೂರನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಕೊಟ್ಟಿದ್ರು. ಆ ಒಂದು ದೂರಿನ ಆಧಾರದ ಮೇಲೆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಯಾವ ರೀತಿಯಾಗಿ ಈಗ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ OMR ಶೀಟ್ ಗಳನ್ನ ಬೇರೆ ಕರ್ಕೊಂಡೋಗಿ ಅದನ್ನ ತಿದ್ದಿದ್ದಾರೆ ಅನ್ನೋದಕ್ಕೆ ಬೇಕಾದಂತ ಪ್ರೂಫ್ ಏನಿತ್ತು, ವಿಡಿಯೋ ಕ್ಲಿಪ್ಸ್ ಇರ್ಬೋದು, ಆಡಿಯೋ ಕ್ಲಿಪ್ಸ್ ಇರ್ಬೋದು, ಇವೆಲ್ಲವನ್ನ ಸಹ ಕೊಟ್ಟಿದ್ರು. ಆ ಆಧಾರದ ಮೇಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಸಾವ್ಕರ್ ಶಿವಶಂಕರಪ್ಪ ಜೊತೆಗೆ KPSCಯ ಸದಸ್ಯರು, ಅಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿ ಜೊತೆಗೆ ಏನು ಅಕ್ರಮವಾಗಿ ಆಯ್ಕೆ ಆಗಿರ್ತಕ್ಕಂಥ 28 ಜನ ಅಭ್ಯರ್ಥಿಗಳೇನಿದ್ದಾರೆ, ಇವರು ಪಶು ವೈದ್ಯರು ಮತ್ತೆ ಮೀನುಗಾರಿಕೆ ಇಲಾಖೆಯಲ್ಲಿ ಖಾಲಿ ಹುದ್ದೆಗೆ ಒಂದು ಸೆಲೆಕ್ಟ್ ಆಗಿದಂತ ಅಭ್ಯರ್ಥಿಗಳು, ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ದೂರು ದಾಖಲಿಸಿಕೊಂಡಿರ್ತಕ್ಕಂಥ ವಿಧಾನಸೌಧ ಪೊಲೀಸರು ಈಗ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬ್ರೋಕರ್ಗಳ ಕೆಲಸ ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಅಭ್ಯರ್ಥಿ ಸಂಬಂಧಿಕರು KPC ಸದಸ್ಯರ ಸಂಬಂಧಿಕರಿದ್ದಾರೆ ಅವರನ್ನ ಮೊದಲಿಗೆ ಸೂಚನೆಯನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಎಕ್ಸಾಮ್ ಇವತ್ತು ಅಥವಾ ನಾಳೆ ಇದೆ ಅನ್ನೋದಾದ್ರೆ 2 ದಿನ ಮುಂಚಿತವಾಗಿ ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಇತ್ತು. ಅವರನ್ನ ನೇರವಾಗಿ ಯಾವ್ದಾದ್ರು ಹೋಟೆಲ್ ರೆಸಾರ್ಟ್ ಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನ ಸಹ ಕೊಡ್ತಾ ಇದ್ರು. ಜೊತೆಗೆ ಗೊತ್ತಿರ್ತಕ್ಕಂತ ಪ್ರಶ್ನೆಗಳಿಗೆ ಮಾತ್ರ ನೀವು ಆನ್ಸರ್ ಮಾಡಿ ಉಳಿದಂತವನ್ನ ಖಾಲಿ ಬಿಡ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಡ್ತಾ ಇದ್ರು. ಆ ಸೂಚನೆ ಆಧಾರದ ಮೇಲೆ ಇವರು ಆ ಪರೀಕ್ಷೆಯನ್ನ ಬರೆದು ಬರ್ತಾ ಇದ್ರು. ಆದ್ರೆ OMR ಕಾಪಿಯನ್ನ ಪರಿಶೀಲನೆ ಮಾಡಿದಾಗ ನಿಮಗೆ ಬಂದಿರ್ತಕ್ಕಂಥ ಅಂಕಗಳು ಕಡಿಮೆ ಇದೆ, ಅದನ್ನ ನಾವು ಹೆಚ್ಚು ಮಾಡ್ಬೇಕು ಅನ್ನೋದಾದ್ರೆ ಅವರು ಅದೇ ಕಾಪಿನ ತೆಗೆದುಕೊಂಡು ಯಾವ್ದೋ ಮತ್ತೆ ಹೋಟೆಲ್ಗೆ ಹೋಗ್ತಾ ಇದ್ರು. ಅದೇ ಅಭ್ಯರ್ಥಿಗಳ ಕೈಲಿ ಅದನ್ನ ತಿದ್ದುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ರು. ಬಳಿಕ ಪೋಸ್ಟ್ಗೆ ಏನು ಹುದ್ದೆಯ ಪೋಸ್ಟ್ಗೆ 80 ಲಕ್ಷ ರೂಪಾಯಿ ಹಣವನ್ನ ಫಿಕ್ಸ್ ಮಾಡ್ತಾ ಇದ್ರು. OMR ಕಾಪಿ ತಿದ್ದಿದ ಬಳಿಕ 40 ಲಕ್ಷ ಅಡ್ವಾನ್ಸ್ ಪಡಿತಾ ಇದ್ರು. ನಂತರ ಏನು ಡೀಲ್ ಆಗಿರ್ತಕ್ಕಂಥ 80 ಲಕ್ಷ ಹಣವನ್ನ ಪಡೆದುಕೊಳ್ತಾ ಇದ್ರು ಅಂತಕ್ಕಂಥ ಆರೋಪ ಈಗ FIR ಅಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸೌಧ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.